ಬಿಜೆಪಿಯಲ್ಲೇನೆ ಕಿತ್ತಾಟ ನಡೀತಾ ಇತ್ತು. ಈಗ ಬಿಜೆಪಿ ವರ್ಸಸ್ ಜೆಡಿಎಸ್ ಮೈತ್ರಿ ಪಕ್ಷಗಳು. ಆದರೂ ಕೂಡ ಈಗ ಮಾರಾಮಾರಿ ನಡೆದ್ಬಿಟ್ಟಿದೆ. ಎಲ್ಲಿ? ಕಲಬುರಗಿಯಲ್ಲಿ ಆಗಿದೆ. ಯಾಕೆ ಈ ಮಾರಾಮಾರಿ ಆಯಿತು? ಬಿಜೆಪಿ ಜೆಡಿಎಸ್ ಮಧ್ಯೆ ಈ ಮಾರಾಮಾರಿ ಆಗುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣವಾಯಿತು? ಜೇವರ್ಗಿಯ ಪುರಸಭೆಯ ಅಧ್ಯಕ್ಷ ಗಾದಿಗಾಗಿ ಈ ಫೈಟ್ ಶುರುವಾಗಿತ್ತು. ಯಾವುದಕ್ಕೆ? ಜೇವರ್ಗಿಯ ಪುರಸಭೆಯ ಅಧ್ಯಕ್ಷ ಗಾದಿಗಾಗಿ. ಇಲ್ಲಿ ರಾಜ್ಯಾಧ್ಯಕ್ಷ ಗಾದಿಗಾಗಿ, ಅಲ್ಲಿ ಪುರಸಭೆ ಅಧ್ಯಕ್ಷ ಗಾದಿಗಾಗಿ. ನಡು ರೋಡಲ್ಲಿ ಕಾರ್ಯಕರ್ತರ ಬೀದಿ ಕಾಳಗ ಪೊಲೀಸರ ಮುಂದೆನೇ ನಡೀತು. ಮಾನ ಮರ್ಯಾದೆ ಹರಾಜಾಗೋಯ್ತು. ಇದ್ರೆ ಹರಾಜಾಗತ್ತೆ, ಬಟ್ ಇನ್ನುಳಿದಂಥ ಸ್ವಲ್ಪ ಪಟ್ಟ ಉಳಿಸ್ಕೊಂಡಿದ್ರಲ್ಲ, ಅದು ಹೊರಟೋಯ್ತು. ಪೊಲೀಸರ ಎದುರೇ ಕಾರ್ಯಕರ್ತರು ಹೊಡೆದಾಡ್ಕೊಂಡಿದ್ದಾರೆ. ಸ್ಥಳೀಯವಾಗಿ ನಾಯಕರು ಇರಲಿಲ್ವಾ? ಯಾರು ಕೂಡ ಹೇಳೋರಿಲ್ವಾ? ಜೇವರ್ಗಿಯ ಪುರಸಭೆ ಅಧಿಕಾರಕ್ಕೆ ಏರಿದ್ದು ಜೆಡಿಎಸ್. ಜೇವರ್ಗಿ ಪುರಸಭೆಯ ಅಧಿಕಾರವನ್ನು ಏರಿದ್ದು ಜೆಡಿಎಸ್. ಮಾರಾಮಾರಿ ಯಾಕಾಯ್ತು ಹಾಗಿದ್ದಾಗ? ಅದರ ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಕಲಬುರಗಿಯಲ್ಲಿ ಬಿಜೆಪಿ ಜೆಡಿಎಸ್ ಮಾರಾಮಾರಿ. ನಡು ರಸ್ತೆಯಲ್ಲಿ ನಾಯಕರ ಮಧ್ಯೆ ಡಿಶುಮ್ ಡಿಶುಮ್. ಬಿಜೆಪಿಗೆ ಸೆಡ್ಡು ಹೊಡೆದು ಜೆಡಿಎಸ್ ಅಧಿಕಾರ. ಹೌದು, ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. ಆದ್ರೆ ಕಲಬುರಗಿಯಲ್ಲಿ ಮಾತ್ರ ಬಿಜೆಪಿ ಜೆಡಿಎಸ್ ಮೈತ್ರಿಯ ನಡುವೆ ಅಧಿಕಾರದ ಗದ್ದುಗೆಗೆ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪುರಸಭೆಯ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಸದಸ್ಯರನ್ನೇ ಹೈಜಾಕ್ ಮಾಡಿ ಪೊಲೀಸ್ ಬಲಪ್ರಯೋಗದಿಂದ ಅಧಿಕಾರದ ಗದ್ದುಗೆಯನ್ನ ಹಿಡಿದಿದೆ. ಈ ವಿಚಾರವಾಗಿ ನಡುರಸ್ತೆಯಲ್ಲಿಯೇ ಬಿಜೆಪಿ ಜೆಡಿಎಸ್ ನಾಯಕರು ಹೊಡೆದಾಡಿಕೊಂಡಿದ್ದಾರೆ. 23 ಸದಸ್ಯರ ಬಲಾಬಲ ಹೊಂದಿರುವ ಜೇವರ್ಗಿ ಪುರಸಭೆಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ 12 ಮತಗಳು ಬೇಕು. ಆದರೆ ಜೇವರ್ಗಿ ಪುರಸಭೆಯ ಬಲಾಬಲವನ್ನು ನೋಡಿದ್ರೆ ಬಿಜೆಪಿ 17 ಸ್ಥಾನ, ಕಾಂಗ್ರೆಸ್ ಜೆಡಿಎಸ್ ತಲಾ 3 ಸದಸ್ಯರ ಬಲಾಬಲ ಹೊಂದಿದೆ. ಬಹುಮತ ಹೊಂದಿರುವ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿಯೋದು ಬಹುತೇಕ ಪಕ್ಕಾ ಆಗಿತ್ತು. ಆದರೆ ಬಿಜೆಪಿಯ 8 ಸದಸ್ಯರನ್ನ ಜೆಡಿಎಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡು ಅಧಿಕಾರ ಹಿಡಿಯೋದಕ್ಕೆ ಮುಂದಾಗಿದೆ. ಯಾವಾಗ ಬಿಜೆಪಿ ಸದಸ್ಯರನ್ನ ಜೆಡಿಎಸ್ ಹೈಜಾಕ್ ಮಾಡ್ತೋ, ಆಗ ಬಿಜೆಪಿ ಕೂಡ ಜೆಡಿಎಸ್ನ 2 ಸದಸ್ಯರನ್ನ ಹೈಜಾಕ್ ಮಾಡಿ ಕಾಂಗ್ರೆಸ್ನ 2 ಸದಸ್ಯರ ಬೆಂಬಲದೊಂದಿಗೆ ಅಧಿಕಾರದ ಗದ್ದುಗೆ ಹಿಡಿಯಲು ಸಜ್ಜಾಗಿದ್ರು. ಆದರೆ ನಿನ್ನೆ ಮತದಾನದ ವೇಳೆ ಕಾಂಗ್ರೆಸ್ನ 2 ಸದಸ್ಯರಿಗೆ ಮತದಾನಕ್ಕೆ ಪೊಲೀಸರು ಅವಕಾಶ ನೀಡದೆ ಕಿಡ್ನಾಪ್ ಮಾಡಿ ಕರೆದೊಯ್ಯಲು ಯತ್ನಿಸಿದ್ದಾರೆ. ಈ ವೇಳೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ನಡುವೆ ನಡುರಸ್ತೆಯಲ್ಲಿಯೇ ಕಾಳಗವೇ ನಡೆದು ಹೋಗಿದೆ. ಇನ್ನು ಪುರಸಭೆಯ ಚುನಾವಣೆಯ ಸಮಯದಲ್ಲಿ ಬಿಜೆಪಿಯ ಗ್ರಾಮೀಣ ಶಾಸಕ ಬಸವರಾಜ ಮತ್ತಿಮೂಡ್ ಹಾಗೂ ಬಿಜೆಪಿಯ ಜಿಲ್ಲಾಧ್ಯಕ್ಷ ಅಶೋಕ್ ಬಗಲಿ ಜೊತೆಗೆ ಪೊಲೀಸರು ಕಿರಿಕ್ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಪುರಸಭೆಯ ಸದಸ್ಯರನ್ನ ಮತದಾನಕ್ಕಾಗಿ ಬಿಡಿಸಲು ಹೋದಾಗ ಶಾಸಕ ಬಸವರಾಜ ಮತ್ತಿಮೂಡ್ ಅವರನ್ನ ಕಲಬುರಗಿ ಹೆಚ್ಚುವರಿ ಎಸ್ಪಿ ಮಹೇಶ್ ಅವರು ತಳ್ಳಿದ್ರಂತೆ. ಹೀಗಾಗಿ ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಘಣ್ಣನವರ್ ಅಮಾನತು ಮಾಡಿ ಮರುಚುನಾವಣೆಯನ್ನು ನಡೆಸಲಿಕ್ಕೆ ಶಾಸಕ ಬಸವರಾಜ ಮತ್ತಿಮೂಡ್ ಆಗ್ರಹಿಸಿದ್ದಾರೆ. ಇದು ಎಲ್ಲ ಆಲಿಕರಣ ಮೇನ್ ಇದ್ರಾಗ ಆಲಿಕರಣ ಅಂದ್ರೆ ಅಡಿಷನಲ್ ಎಸ್ ಪಿ ಅವರು ಮಹೇಶ್ ಮೇಘಣ್ಣವರ ನೇರಮೋಣಿ ಅಲ್ಲೇ ಮಾಡಿದ್ದು ನೋಡ್ರಿ, ನಮ್ಮ ಸರ್ಚಿದು ನೋಡ್ರಿ, ಅವ್ರು ಮಾಡಿದ್ದು ನೋಡ್ರಿ. ಒಬ್ಬ ಜನಪ್ರತಿನಿಧಿಗಳು, ನಾವು ಪ್ರೆಸೆಂಟ್ MLAಗಳು ನನ್ನ ಪಾರ್ಟಿನಲ್ಲಿ ವೀಕ್ಷಕರಂತ ಹಾಕಿದ್ದು ನಾವು ಹೋಗಿದ್ದವ್ರಿಗೆ ಅವ್ರಿಗೆ ನಮಗೆ 2 ಕ್ರೆಡಿಟ್ ಸರಿಸ್ತಾರಪ್ಪ ಅಂತಂದ್ರೆ ಮತ್ತೆ ಯಾವ ರೀತಿ ಬಂದ್ಬಿಡ್ತಿದೆ? ಎಲ್ಲಿಗೆ ಬಂದ್ಬಿಡ್ತು? ಅವ್ರು ಪೊಲೀಸರಿಗೆ ಕೇಳ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ, ಯಾರು ಕಿಡ್ನಾಪ್ ಮಾಡಿ ನಾವು ಓಟ್ ಹಾಕ್ಲಕ್ಕೆ ಹೋಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಚುನಾವಣೆ ಆಗಿದೆ ಏನಂದ್ರೆ ಪೂರಾ ರದ್ದಾಗಬೇಕು. ಮುಂದಿನ ಕ್ರಮ ಇದ್ರಾಗ ಏನೇನದ ನಾವು ಕೂಡ ಮುಂದಿನ ಕ್ರಮ ನಾವು ತಯಾರು ಮಾಡ್ತಾ ಇದ್ದೀವಿ. ನಾವು ಕೋರ್ಟ್ ಮುಖಾಂತರ ಓದ್ತೀವಿ, ಹೋರಾಟ ಮಾಡ್ತೀವಿ. 2-3 ದಿನ ನಾವು ಟೈಮ್ ಕೊಡ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಅವ್ರು ಸಸ್ಪೆಂಡ್ ಆಗಬೇಕು, ಈ ಚುನಾವಣೆ ರದ್ದಾಗಬೇಕು, ಮತ್ತು ಮರು ಚುನಾವಣೆ ಆಗ್ತಕ್ಕಂಥ ಕೆಲಸ ಆಗಬೇಕು. ಒಟ್ನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸೇರ್ಕೊಂಡು ಜೇವರ್ಗಿ ಪುರಸಭೆಯ ಚುನಾವಣೆಯಲ್ಲಿ ಪೊಲೀಸರ ಮೂಲಕ ಅಧಿಕಾರವನ್ನ ಹಿಡಿಯಲು ಯಶಸ್ವಿಯಾಗಿದೆ ಅಂತೇಳಿ ಬಿಜೆಪಿ ಕೆಂಡ ಕಾರ್ತಿದೆ. ಅಲ್ಲದೆ ಬಿಜೆಪಿಯ ಶಾಸಕ ಬಸವರಾಜ ಮತ್ತಿಮೂಡ್ ಸೇರಿದಂತೆ ನಾಯಕರ ಜೊತೆಗೆ ಪೊಲೀಸರು ನಡೆದುಕೊಂಡ ರೀತಿಗೆ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.